ಫ್ರೆಂಡ್ಸ್, ನಾನು ನಿಮ್ಮ ಅಂಬರೀಶ್ PSI. ಸೊ ನಾನು ನಿಮ್ಗೆ ಆಗ್ಲಿ 4 ದಿನದ್ದು ಹೇಗೆ ಓದಬೇಕು ಏನ್ ಮಾಡ್ಬೇಕಂತ ಹೇಳಿದ್ದೆ. ಸೊ ಇವತ್ತು ನಾವು 5ನೇ ದಿನ ಪ್ಲಾನ್ ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ಸೊ 5ನೇ ದಿನದ್ದು ಶುರು ಮಾಡೋಕ್ಕಿಂತ ಮುಂಚೆ ನೀವು 4ನೇ ದಿನದ ತನಕ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನಾ ಇವಾಗ 5ನೇ ದಿನಕ್ಕೆ ಎಂಟ್ರಿ ಆಗ್ತಾ ಇದೀನಿ. 5ನೇ ದಿನದ ಏನಪ್ಪಾ ಅಂದ್ರೆ ಇವತ್ತಿನ ದಿನದ್ದು ಒಂದು ನಾವು ಮಾಡ್ಬೇಕಾಗಿರೋದು ಪಲ್ಲವಾಸು, ಚೋಳಾಸು. ಇವೆರಡು ಅಂದ್ರೆ 5ನೇ ದಿನದಲ್ಲಿ ಮೇನ್ ಅಂತ ನಾನು ನಿಮ್ಗೆ ಕೊಡ್ತಿರೋ ಟಾರ್ಗೆಟ್ ಪಲ್ಲವಾಸು ಮತ್ತೆ ಚೋಳಾಸು. ಅದ್ರ ಜೊತೆಗೆ ಈ ರಜಪೂತ್ ಒಂದ್ ಸ್ವಲ್ಪ ನೀವು ನೋಡ್ಕೋಬೇಕು. ಯಾಕಂದ್ರೆ ಪಲ್ಲವಾಸು ಮತ್ತೆ ಚೋಳಾಸು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಅದು ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ನಾವು ನೋಡ್ತಾ ಬಂದಿದ್ವಿ. ಅದ್ರ ಜೊತೆಗೆ ರಜಪೂತಸ್ ಮೇಲೆ ಕ್ವಶನ್ಸ್ ಕೇಳ್ತಿದ್ದಾರೆ. ಬಟ್ ಹಂಗಂತ ಹೇಳ್ಬಿಟ್ಟು ರಜಪೂತಸ್ ಇಷ್ಟೊಂದು ಡೈನೆಸ್ಟಿಗಳು ಇದಾವೆ, ಇದ್ರ ಮೇಲೆ ತುಂಬಾ ಫೋಕಸ್ ಮಾಡ್ತಾ ಕೂತ್ರೆ ಒಂದೊಂದ್ ಮೇಲೆ ಮಾಡ್ತಾ ಕೂತ್ರೆ ಆಗಲ್ಲ. ನಿಮ್ಗೆ ಎಲ್ಲೋ ಒಂದ್ ಕಡೆ ಈಗ ಇವ್ರದ್ದು ಚಂಡೇಲಾಸ್ ಅಂದ್ರೆ ಈ ಖಜುರಾಹೋ ಟೆಂಪಲ್ಸ್ ಕಟ್ಟಿಸಿದ್ರೆ ಅವ್ರು ಇದಾಗ್ತಾರೆ. ಚೌಹಾಣಸ್ ಅಂದ್ರೆ ಇವನು 1191ರಲ್ಲಿ ತರೈನ್ ವಾರ್ ಮಾಡಿದ ಪೃಥ್ವಿರಾಜ್ ಚೌಹಾಣ್ ಅದು ಇದಾಗುತ್ತೆ. ಪಾಲಸ್ ಅಂದ್ರೆ ಇವರು ಬುದ್ಧಿಸಂ ಜಾಸ್ತಿ ಫೋಕಸ್ ಮಾಡಿದ್ದು. ಮತ್ತೆ ಈ ಯಾವ್ದು ಗುರ್ಜರ ಪ್ರತಿಹಾರಸ್ ಕನೋಜ್ ಇದು ಟ್ರೈಪೈಟೇಟ್ ವಾರ್ ಅಂತ ಕರೀತಾರೆ. ಸೊ ಒಬ್ಬೊಬ್ರು ಒಂದೊಂದು ರೀತಿಯಿಂದ ಕೆಲವೊಂದು ಇನ್ಸಿಡೆಂಟ್ ಗಳಿಗೆ ರಜಪೂತ್ ಡೈನೆಸ್ಟಿಗಳು ಫೇಮಸ್ ಇದಾವೆ. ಸೊ ಅವ್ರನ್ನ ಒಂಚೂರು ನೀವು ಅಷ್ಟೊಂದೇನು ಇರಬೇಕಾಗಿಲ್ಲ. ಬಟ್ ಹಂಗಂತ PYQ ನೋಡ್ಕೊಳ್ಳಿ, ಅದ್ರ ಮೇಲೆ ನಿಮಗೆ ಯಾವ ರೀತಿ ನಿಮ್ಗೆ ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನ ಮಾಡಿ. ಬಟ್ ನೀವು ಕಂಪ್ಲೀಟ್ ಆಗಿ ಫೋಕಸ್ ಮಾಡ್ಬೇಕಾಗಿರೋದು ಇವತ್ತಿನ ದಿನಕ್ಕೆ ಪಲ್ಲವಾಸ್ ಮತ್ತೆ ಚೋಳಾಸು. ಪಲ್ಲವಾಸ್ ಯಾವ ರೀತಿ ಅಪ್ರೋಚ್ ಮಾಡ್ಬೇಕಂದ್ರೆ, ಪಲ್ಲವಾಸ್ ನಾವ್ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಈ ಪಲ್ಲವಾಸ್ ಬರದೆ ಕಂಚಿಯ ಪಲ್ಲವರು ಅಂದ್ರೆ ಈಗಿನ ತಮಿಳುನಾಡು ಪಲ್ಲವ. ಇಲ್ಲಿ ಈ ಡೈನೆಸ್ಟಿ ಹೆಂಗಂದ್ರೆ ಇದಕ್ಕೂ ನಮ್ಗೆ ತುಂಬಾ ಈ ಕರ್ನಾಟಕಕ್ಕೂ ಮತ್ತೆ ಈ ಪಲ್ಲವ ಡೈನೆಸ್ಟಿ ತುಂಬಾ ಇದೆ. ಯಾಕಂದ್ರೆ ಇಲ್ಲಿ ಯಾರಾದ ಏನು ಚಾಲುಕ್ಯರ ಜೊತೆ ಪಲ್ಲವರದ್ದು ಯಾವಾಗ್ಲೂ ಕದನ ನಡೀತಾನೆ ಇರ್ತಿತ್ತು. ಒಂದ್ಸರಿ ಅವ್ರಿಗೆ ಗೆಲ್ತಿದ್ರು, ಒಂದ್ಸರಿ ಇವ್ರು ಗೆಲ್ತಿದ್ರು, ಈ ತರ ಆಗ್ತಾ ಇತ್ತು. ಮತ್ತೆ ಇವರು ಪಲ್ಲವರು ಈ ಕಲೆ ಮತ್ತು ಸಾಹಿತ್ಯಕ್ಕೆ ತುಂಬಾ ಕೊಡುಗೆ ಕೊಟ್ಟಿದ್ದಾರೆ. ಇವ್ರದ್ದು ಯಾವ್ದು ಈ ಮಹಾಬಲಿಪುರಂ ಅಲ್ಲಿರೋ ಈಗ ಏನು ಶಿಲಾ ಕೆತ್ತನೆಗಳಾಗಿರ್ಬೋದು, ಅಂದ್ರೆ ಈಗ ಏನು ಅರಾಕಟ್ ಆರ್ಕಿಟೆಕ್ಚರ್ ಅಂತಾರೆ, ಅದಾಗಿರ್ಬೋದು. ಸಾಕಷ್ಟು ಬೇರೆ ಬೇರೆ ಈಗ ಲಿಟರೇಚರ್ ಪಾರ್ಟ್ ಆಫ್ ಇಷ್ಟು ಇಂಪಾರ್ಟೆಂಟ್. ಎಷ್ಟೋ ರಾಜರು ಇವ್ರ ಕಾಲದ ರಾಜರು ಬುಕ್ಸೇ ಬರೆದಿದ್ದಾರೆ. ಸೊ ಆ ಪಾಯಿಂಟ್ ಆಫ್ ಇಂದ ನಾವು ಈಗ ಪಲ್ಲವಾಸ್ ತುಂಬಾ ಡೆಪ್ತ್ ಆಗಿ ಹೋಗ್ಲೇಬೇಕು. ಸೊ ಅದೇ ರೀತಿ ಇದರಲ್ಲಿ ಪಲ್ಲವಾಸ್ ಬಗ್ಗೆ ಮತ್ತೆ ಇನ್ನೇನು ಅಂತ ಏನಿಲ್ಲ, ಅಷ್ಟೊಂದು ಆಯ್ತು. ಅದಾದ್ಮೇಲೆ ಚೋಳ ನಾನು ಆಗ್ಲೇ ನಿನ್ನೆ ಕ್ಲಾಸಲ್ಲಿ ನಿಮ್ಗೆ ಹೇಳಿದೆ, ಅಲ್ಲಿ ಒಂದು ಚೋಳ ಸಂಗಮೇಶ ಬರುತ್ತೆ. ಆ ಚೋಳನೇ ಬೇರೆ, ಈ ಚೋಳನೇ ಬೇರೆ ಅಂತ. ಆ ಚೋಳ ಅವರು ಅವಾಗ ಅರೌಂಡ್ 100 BC ಅವರಿದ್ರು. ಇದು ಅರೌಂಡ್ 10ನೇ ಶತಮಾನ, ಇದು 10th ಸೆಂಚುರಿ. ಇದು ಇಲ್ಲಿ ಇವ್ರನ್ನ ಇಂಪೀರಿಯಲ್ ಚೋಳ ಅಂತಾರೆ. ಈ ಇಂಪೀರಿಯಲ್ ಅನ್ನೋ ವರ್ಡ್ ಏನಂದ್ರೆ ಬರೀ ಇವರು ನಮ್ಮ ಇಂಡಿಯಾಕ್ಕೆ ಅಷ್ಟೇ ಕನ್ಫೈನ್ ಆಗಿರಲಿಲ್ಲ. ಅಂದ್ರೆ ಬರೀ ಇಂಡಿಯಾದಲ್ಲಿ ಅಷ್ಟೇ ಆಳಿದ್ದಲ್ಲ. ಅಂದ್ರೆ ಈಗ ಬರೀ ನಾವು ಏನ್ ಹೇಳ್ತೀವಲ್ಲ, ಈಗ ತಮಿಳುನಾಡು ಆಗಿರ್ಬೋದು, ಕೇರಳ, ಕರ್ನಾಟಕದ ಭಾಗಗಳು, ಆಂಧ್ರದ ಭಾಗಗಳು ಅಷ್ಟೇ ಅಲ್ಲ. ಇವ್ರದ್ದು ಎಲ್ಲಿ ತನಕ ಹೋಗಿತ್ತಂದ್ರೆ ಇವನ್ ಅಪ್ ಟು ಈ ಕಡೆ ಶ್ರೀಲಂಕಾ ಆಗಿರ್ಬೋದು, ಮಾಲ್ಡೀವ್ಸ್ ಆಗಿರ್ಬೋದು, ಸೌತ್ ಈಸ್ಟ್ ಏಷ್ಯಾ ಇಲ್ಲಿ ಎಲ್ಲ ಕಡೆ ಕೂಡ ಇವ್ರ ಸಾಮ್ರಾಜ್ಯ ಇದಾಯ್ತು. ಅದಕ್ಕೆ ಇವ್ರನ್ನ ಇಂಪೀರಿಯಲ್ ಚೋಳ ಅಂತ ಕರೀತಾರೆ. ಇದರಲ್ಲಿ ಸಾಕಷ್ಟು ಇವರು ಆರ್ಟ್ ಅಂಡ್ ಕಲ್ಚರ್ ಆಗಿರ್ಬೋದು, ಇವ್ರ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಸಾಕಷ್ಟು ಕೊಡುಗೆಗಳಿದಾವೆ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಈಗ ಏನು ರಾಜರಾಜ ಚೋಳ ಅಂತ ಬರ್ತಾನೆ, ರಾಜರಾಜ 1 ಬರ್ತಾನೆ, ರಾಜೇಂದ್ರ ಚೋಳ, ಈಗ ರಾಜರಾಜ ಚೋಳ, ರಾಜೇಂದ್ರ ಚೋಳ ಬರ್ತಾನೆ. ಸೊ ಇವರು ಸಾಕಷ್ಟು ಈಗ ಏನು ಟೆಂಪಲ್ಗಳು, ಗಂಗೈಕೊಂಡ ಚೋಳಪುರಂ ಅಂತ ಟೆಂಪಲ್ ಇದೆ, ಈ ಬೃಹದೇಶ್ವರ ಟೆಂಪಲ್ ಅಂತಿದೆ, ಐರಾವತೇಶ್ವರ ಟೆಂಪಲ್ ಅಂತಿದೆ. ಅದರಲ್ಲೆಲ್ಲ ಯುನೆಸ್ಕೋ ಐರಾವತೇಶ್ವರ ಟೆಂಪಲ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿದೆ. ಸೊ ಮತ್ತೆ ಅವ್ರದ್ದು ಈಗ ಏನು ನಟರಾಜನ ಮೂರ್ತಿ, ಕಂಚಿನ ನಟರಾಜನ ಮೂರ್ತಿ, ಇವೆಲ್ಲ ಎಷ್ಟೊಂದು ಫೇಮಸ್ ಅಂದ್ರೆ ಇತ್ತೀಚೆಗೆ ನಾವೇನು 2023ರಲ್ಲಿ ಇಲ್ಲಿ ಏನು ಯಾವ್ದು G20 ಶೃಂಗಸಭೆ ನಡೀತಲ್ಲ, ಅವಾಗ ಅದನ್ನೆಲ್ಲ ಪ್ರದರ್ಶನ ಇಟ್ಟಿದ್ರು ಡೆಲ್ಲಿ ಇದರಲ್ಲಿ. ಸೊ ಆ ಆಂಗಲ್ ಇಂದ ನಮ್ಗೆ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬರ್ತವೆ. ಸೊ ನೀವು ಆರ್ಟ್ ಅಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಇಂದ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಮತ್ತೆ ಇವ್ರ ರಾಜರು ಕೂಡ ಇವರಿಗೆ ಸಾಕಷ್ಟು ಬಿರುದುಗಳಿದ್ವು, ಇವರ ಅಡ್ಮಿನಿಸ್ಟ್ರೇಷನ್ ಕೂಡ ಹೆಸರುವಾಸಿಯಾಗಿದ್ದಾರೆ. ಸೊ ಹಂಗಾಗಿ ಇವ್ರದ್ದು ಇದು ಮಾಡ್ಬೇಕು. ಪಲ್ಲವರಲ್ಲಿ ಅಷ್ಟೇ ಯಾರು ನರಸಿಂಹವರ್ಮನ್ ಅಂತ ಬರ್ತಾರೆ, ಮಹೇಂದ್ರವರ್ಮನ್ ಅಂತ ಬರ್ತಾರೆ. ಮಹೇಂದ್ರವರ್ಮನ್ ಮತ್ತೆ ನರಸಿಂಹವರ್ಮನ್ 1 ಮತ್ತೆ 2 ಅಂತ ಬರ್ತಾರೆ. ಸೊ ಇವ್ರನ್ನೆಲ್ಲ ಎಲ್ಲ ರೀತಿಯಿಂದ ನೀವು ಇವ್ರು ಏನೇನ್ ಮಾಡಿದ್ರು, ಅವ್ರದ್ದು ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಆಗಿ ಅವ್ರು ಯುದ್ಧ ಮಾಡಿದ್ವಿ, ಎಲ್ಲ ಡೀಟೇಲ್ ಆಗಿ ಇವ್ರು 2 ಡೈರೆಕ್ಷನ್ ಮೇಲೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ನೀವು. ಇಷ್ಟು ಪಾಠ ಆದ್ರೆ ಈ ಪಲ್ಲವ ಮತ್ತೆ ಚೋಳಸ್ ಅಲ್ಲಿ ಇಷ್ಟು ನಿಮ್ಗೆ, ಯಾಕಂದ್ರೆ ಪ್ರತಿ ಎಕ್ಸಾಮ್ ಕೂಡ ನಾವು ಈ 2 ಡೈನೆಸ್ಟ್ ಇಂದ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನಿಮ್ಗೆ ಇಷ್ಟ ಆದ್ರೆ ಸಾಕು. ಈಗ ನೆಕ್ಸ್ಟ್ ನಾನು ಏನಂದ್ರೆ ಇದಾದ್ಮೇಲೆ ಆಗ್ಲೇ ನಿಮ್ ರಜಪೂತ್ಸ್ ಬಗ್ಗೆ ಹೇಳಿದೆ. ರಜಪೂತ್ಸ್ ಅಲ್ಲಿ ನಾನು ಆಗ್ಲೇ ನಿಮ್ಗೆ ಹೇಳ್ದಂಗೆ ಅವ್ರು ನೀವು ಪೂರ್ತಿ ಡೀಟೇಲ್ ಆಗಿ ಓದಕ್ಕಾಗಲ್ಲ ಈ ಪಲ್ಲವ ಮತ್ತೆ ಚೋಳ ಓದಷ್ಟು. ಬಟ್ ಏನಪ್ಪಾ ಅಂದ್ರೆ ನೀವು ಜಸ್ಟ್ ಅವ್ರದ್ದು ಇಂಪಾರ್ಟೆಂಟ್ ಏನಾದ್ರು ಈಗ ಆರ್ಟ್ ಅಂಡ್ ಕಲ್ಚರ್ ಏನಾದ್ರು ಕೊಡುಗೆಗಳಿದ್ರೆ, ಏನಾದ್ರು ತುಂಬಾ ಈಗ ಸ್ಟ್ರಾಟಜಿಕ್ ಲೊಕೇಶನ್ ಅಂತೀವಿ ನಾವು, ತುಂಬಾ ರಕ್ಷಣಾತ್ಮಕವಾಗಿ ಸ್ಥಳಗಳು. ಈಗ ಫಾರ್ ಎಕ್ಸಾಂಪಲ್ ಕನೋಜ್ ಇದೆಯಲ್ಲ, ಕನೋಜ್ಗೆ ನಾವು ಟ್ರೈಪಾರ್ಟೇಟ್ ವಾರ್ ಅಂತೀವಿ. ಪಾಲಸ್, ಗುರ್ಜರ ಪ್ರತಿಹಾರಸು ಮತ್ತೆ ನಮ್ಮ ಯಾರು ಇಲ್ಲಿ ರಾಷ್ಟ್ರಕೂಟಸು, ಈ 3 ಕೂಡ ಇದು ಮಾಡಿ ಅದ್ರ ಮೇಲೆ ಯುದ್ಧ ಮಾಡಿ ಅದನ್ನೆಲ್ಲ ಟ್ರೈ ಮಾಡಿದ್ರು. ಆ ತರದ್ದು ಕೆಲವೊಂದು ತುಂಬಾ ಈ ಹಿಸ್ಟ್ರಿಯಲ್ಲಿ ಏನು ತುಂಬಾ ಬದಲಾವಣೆ ಆದಂತ ಮೂಮೆಂಟ್ಸ್ ಏನಿರ್ತಾವಲ್ಲ, ಅದು ಆ ತರದ್ದು ಇಂಪಾರ್ಟೆಂಟ್ ಇದ್ರೆ ನೆನಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮತ್ತೆ ತರೈನ್ ಯಾರು ಈಗ ಪೃಥ್ವಿರಾಜ್ ಚೌಹಾಣ್, ಅವನು ಯಾರು ಇವನ್ ಮೇಲೆ ಮೊಹಮ್ಮದ್ ಗೋರಿ ಮೇಲೆ ಯುದ್ಧ ಮಾಡಿ ಅವನು ಮೊದಲನೇ ಸೋಲಿಸ್ತಾನೆ. ಬಟ್ ಎರಡನೇದು ಮೋಸ ಮಾಡಿ ಸೋಲಿಸ್ತಾನೆ. ಯಾರು ಮೊಹಮ್ಮದ್ ಗೋರಿ ಇವನ್ನ ಪೃಥ್ವಿರಾಜ್ ಚೌಹಾಣ್ ಮೋಸ ಮಾಡಿ ಸೋಲಿಸ್ತಾನೆ. ಅದೆಲ್ಲ ಆ ತರದ ಇನ್ಸಿಡೆಂಟ್ ತುಂಬಾ ಇಂಪಾರ್ಟೆಂಟ್ ಇದ್ದು ಮಾತ್ರನೇ ಇದು ಮಾಡಿ. ಇದು ಬಿಟ್ಟರೆ ಡೇ 5 ಅಲ್ಲಿ ನೀವು ಮೇನ್ ಆಗಿ ಫೋಕಸ್ ಮಾಡಬೇಕಾಗಿರೋದೇ ಪಲ್ಲವಾಸ್ ಮತ್ತು ಚೋಳಾಸ್. ಅವರಲ್ಲಿ ಯಾರು ರಾಜರು ಏನೇನು ಯುದ್ಧ ಮಾಡಿದ್ರು, ಎಲ್ಲೆಲ್ಲಿ ಗೆದ್ರು, ಅದೊಂದು ನೆನ್ಪಿಟ್ಟು ಹೋಗ್ಬೇಕು. ಅದ್ರ ಜೊತೆಗೆ ಅವ್ರ ಲಿಟರೇಚರ್ ಪಾರ್ಟ್ ಏನು ಯಾವ್ದಾದ್ರು ಕಲೆ ಮತ್ತು ಸಾಹಿತ್ಯ ಸಾಕಷ್ಟು ರಾಜರೇ ಬುಕ್ಸ್ ಬರ್ತಾರೆ ಅಂತ ಹೇಳಿದೆ. ಬುಕ್ಸ್ ಮತ್ತೆ ಈಗ ಕಲೆಗಳಿಗೆ ಸಾಕಷ್ಟು ದೇವಸ್ಥಾನಗಳು ಕಟ್ಟಿಸಿದರೆ. ಈಗ ಅವರು ಸ್ಕಲ್ಪ್ಚರ್ ಇದೆ, ಅವ್ರದ್ದು ಆರ್ಕಿಟೆಕ್ಚರ್ ಇದೆ ತುಂಬಾ. ಈಗ ಅವ್ರ ಮತ್ತೆ ಟೆಂಪಲ್ ಆರ್ಕಿಟೆಕ್ಚರ್ ಏನು ದ್ರಾವಿಡ ಟೆಂಪಲ್ ಅಂತ ಏನು ಇರುತ್ತಲ್ಲ, ಅದು ಸ್ಟಾರ್ಟ್ ಆಗಿದ್ದೆ ಪಲ್ಲವಾಸಿಂದ.
ಸೊ ಇಷ್ಟು ಈ ತರ ನೀವು ಯಾವ್ದೇ ಈಗ ಪಲ್ಲವ ಮತ್ತೆ ಚೋಳದಲ್ಲಿ ನೀವು ಮಾಡ್ಬೇಕಾಗಿರುತ್ತೆ ಲಿಟರೇಚರ್ ಏನಿದೆ, ಆರ್ಟ್ ಏನಿದೆ, ಆರ್ಕಿಟೆಕ್ಚರ್ ಏನಿದೆ, ಟೆಂಪಲ್ ಗೆ ಕಾಂಟ್ರಿಬ್ಯೂಷನ್ ಇದೆ, ಬೇರೆ ಬೇರೆ ಅಂದ್ರೆ ತುಂಬಾ ಇದ್ರ ಮೇಲೆ ತುಂಬಾ ಇದು ಮಾಡಿದ್ರೆ ಮತ್ತೆ ರಾಜ್ಯಗಳ ಬಿರುದುಗಳು ಏನಿದೆ ಈ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ಕೊಂಡ್ರೆ ಸೊ ನೀವು ಇದ್ರ ಮೇಲೆ ಏನೇ ಕ್ವಶನ್ಸ್ ಬಂದ್ರು ಕೂಡ ಟ್ಯಾಕಲ್ ಮಾಡಬಹುದು. ಸೊ ಸ್ನೇಹಿತರೆ ನನಗನ್ಸುತ್ತೆ ಈಗಿನ ಕರೆಂಟ್ ಟ್ರೆಂಡ್ ಹೆಂಗಾಗಿದೆ ಅಂದ್ರೆ ನಾವು ಮೊದಲು PC ಅಂತ ಈಗ ಸಾರಿ ಮೊದಲು ಹೆಂಗಿತ್ತಂದ್ರೆ ನೀವು ಯಾವ ಎಕ್ಸಾಮ್ ಬರ್ತೀರಾ ಆ ಎಕ್ಸಾಮ್ ಓದಿದ್ರೇನೆ ಆ ಎಕ್ಸಾಮ್ಗೆ ಇಂದಿನ ಕ್ವಶನ್ ಪೇಪರ್ ತಗೊಂಡು ಓದಿದ್ರೆ ಸಾಕಾಗ್ತಿತ್ತು. ಬಟ್ ಇವಾಗ ಹೆಂಗಾಗ್ತಿದೆ ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ ಈಗ ನೀವು ಏನಾದ್ರು PS ಆಗ್ಬೇಕಂತ ಬಂದ್ರೆ ನಿಮ್ ಮೈಂಡ್ ಸೆಟ್ ಹೆಂಗಿರ್ಬೇಕಾಗಿದೆ ಅಂದ್ರೆ ಪೇಪರ್ PS ಆಯ್ತು ಅಂತ ಇದ್ರೆ ನಿಮ್ಗೆ ಆಗಲ್ಲ, KS ಮೈಂಡ್ ಸೆಟ್ ಗೆ ಪೇಪರ್ ಬರ್ತಾ ಇದೆ. ಸೊ ನೀವು KS ಅಂತಂದ್ರೆ IAS ಮೈಂಡ್ ಸೆಟ್ ಗೆ ಪೇಪರ್ ಬರ್ತಾ ಇದೆ. ಪೇಪರ್ ತುಂಬಾ ಅಂದ್ರೆ ಟ್ರೆಂಡ್ ತುಂಬಾ ಬದಲಾಗಿದೆ, ಕಾಂಪಿಟೇಷನ್ ಹಂಗಾಗಿದೆ. ಸೊ ಯಾಕಂದ್ರೆ ಎಲ್ಲಾ ಸೋರ್ಸಸ್ ಸಿಗ್ತಾ ಇದೆ, ಎಲ್ಲ ಮತ್ತೆ ಎಲ್ಲ ಗೈಡೆನ್ಸ್ ಕರೆಕ್ಟ್ ಆಗಿ ಆಗ್ತಿದ್ರಿಂದ ಕಾಂಪಿಟೇಷನ್ ಹಂಗ ಆಗ್ತಾ ಇದೆ. ಸೊ ಕ್ವಶನ್ ಪೇಪರ್ ಲೆವೆಲ್ ಕೂಡ ಟಫ್ ಬರ್ತಾ ಇದೆ. ಸೊ ನೀವು ನಾವು ಸುಮ್ಮನೆ ಇಷ್ಟು ಓದ್ಬಿಟ್ರೆ ಆಯ್ತು ಇಷ್ಟು ಸಾಕು ಅನ್ನೋ ಮೈಂಡ್ ಸೆಟ್ ಇಂದ ನೀವು ಆಚೆ ಬರಬೇಕು. ನೀವು ಯಾರು ಕಾಕಿ ಹಾಕೋಬೇಕಂತ ನಿಮ್ ಕನ್ಸಿದೆ ಅವ್ರು ಏನೇ ಇದ್ರು ಕೂಡ ಒಂದು ನೀವು PS ಅಂತ ಓದ್ತಿದ್ರೆ ನಾನು ಏನ್ ಹೇಳ್ತಿಲ್ಲ ಇದನ್ನ ಡೀಟೇಲ್ ಆಗಿ ಓದಿ, ನಿಮ್ಗೆ ಅಂತಲ್ಲ ನಿಮ್ದೇ ಓನ್ ಅಪ್ರೋಚ್ ಏನಿದ್ರು ಅದನ್ನ ಮಾಡಿ. ಸೊ ನಾನು ಈಗ ಯಾರು ನಿಮ್ ಗೈಡ್ ಕರೆಕ್ಟ್ ಆಗಿ ಗೈಡೆನ್ಸ್ ಇರಲ್ಲ, ನಿಮ್ಗೆ ಏನ್ ಪ್ರಾಬ್ಲಮ್ ಅಂತ ಅನ್ಸ್ತಾ ಇರುತ್ತೆ ಆ ಟೈಮಲ್ಲಿ ನಾನು ನಿಮ್ಗೆ ಇದನ್ನ ಇದು ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ನಾನು ಇದನ್ನೇ ಮಾಡಿ ಹಿಂಗೆ ಮಾಡಿ ಅಂತ ಹೇಳಲ್ಲ, ನಾನು ಈ ತರ ಒಂದು ಪ್ಲಾನ್ ಕೊಡ್ತಾ ಇದ್ದೀನಿ. ನಿಮ್ಗೆ ಇದೇ ಪ್ಲಾನ್ ಎಕ್ಸಾಕ್ಟ್ ಆಗಿ ಕನ್ವೆ ಆದ್ರೆ ಹಿಂಗೆ ಮಾಡಿ, ಅಥವಾ ನಿಮ್ಗೆ ಇದ್ರಲ್ಲಿ ಅಲ್ಟರ್ನೇಷನ್ ಏನಾದ್ರೂ ಇದ್ರೆ ಮಾಡ್ಕೊಳ್ಳಿ, ಅಥವಾ ಬೇರೆ ತರ ಇದ್ರೆ ಮಾಡ್ಕೊಳ್ಳಿ. ಯಾಕಂದ್ರೆ ಸಾಕಷ್ಟು ಸೋರ್ಸ್ ಇದೆ. ಸೊ ನಾನು ಈಗ ಸ್ವತಃ ನಂದು ಈಗ 4 ವರ್ಷದ ಇಲ್ಲಿ ಕಾಂಪಿಟೇಟಿವ್ ಫೀಲ್ಡ್ ನನ್ನ ಅನುಭವದ ಪ್ರಕಾರ ನಾನು ಇದನ್ನ ಇದು ಓದಿದ್ರೆ ಇದು ಅದು ಗ್ರಾಮೀಣ ಭಾಗದಷ್ಟು ವಿದ್ಯಾರ್ಥಿಗಳು ನೀವೇನು ಅಲ್ಲಿ ಇರ್ತಾರಲ್ಲ ಅಲ್ಲಿಂದ ಕುತ್ಕೊಂಡು ಇಲ್ಲೆಲ್ಲ ಬೆಂಗಳೂರು ಧಾರವಾಡ ಬಿಜಾಪುರಕ್ಕೆಲ್ಲ ಬರಕ್ ಆಗದೆ ಇರೋರು, ಸೊ ಅಲ್ಲೇ ಕುತ್ಕೊಂಡು ನೀವೇನು ನಾನು ಹೇಳ್ತಾ ಇರಲಿಲ್ಲ ಈ ತರ ಮಾಡ್ಕೊಂತ ಹೋದ್ರೆ ನೀವು ಅಲ್ಲೇ ಕುತ್ಕೊಂಡು ಕೂಡ PS ಆಗ್ಬೋದು. ನಿಮ್ಮ ಅಪ್ಪ ಅಮ್ಮ ಕನಸು ಏನಿರುತ್ತೆ ಅದನ್ನ ನನ್ಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ 5ನೇ ದಿನದ ಇವತ್ತಿನ ಟಾರ್ಗೆಟ್ ಇಷ್ಟಿತ್ತು, ಇದು ಮುಗಿತು. ನೀವು ಏನೇ ಡೌಟ್ಸ್ ಇದ್ರು ಕೂಡ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.